ಈ ಅಕ್ವೈರ್ ಮಾಡಬೇಕು ಅಂತ ಬಂದಿರತಕ್ಕಂಥ ಜನಪ್ರತಿನಿಧಿಗಳು ಏನು ಹೇಳ್ತಾರೆ ಅಂದರೆ ಪೊಲ್ಯೂಷನ್ ವಾಟರು, ಇದು ಕೊಳಚೆ ನೀರು ಅಂತ ಹೇಳ್ತಾರೆ. ಕೊಳಚೆ ನೀರು ಮಾಡಿದವ್ರು ಯಾರು? ಜನಪ್ರತಿನಿಧಿಗಳಾದಂಥ ನೀವು ಅದನ್ನು ಮೊದಲನೇ ಗಮನದಲ್ಲಿಟ್ಕೊಂಡು ಆ ಕೊಳಚೆ ನೀರು ಆಗದೆ ಕೂಡ್ದು ಮೊದಲು ನೀರು ಯಾವ ರೀತಿ ಇತ್ತು ಅದೇ ರೀತಿ ನಮಗೆ ನೀರು ನದಿಲಿ ಹರಿಬೇಕು ಅಂತಕ್ಕಂಥ ಒಂದು ಗಮನ ಅದ್ರ ಮೇಲೆ ಹರಿಸಿದ್ರೆ ಕೊಳಚೆ ನೀರು ಯಾಕಾಗ್ತಾ ಇತ್ತು? ನಿಮಗೆ ಆ ಯೋಗ್ಯತೆ ಇಲ್ಲಿ ರೈತನ ಯಾವುದು ಇದಕ್ಕೆ ಇವ್ರಿಗೆ ರೈತರಿಗೆ ಸ್ಪಂದಿಸ್ತೇನೆ. ರೈತ ಮತ್ತು ಕೃಷ್ಣಮಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿ 9,600 ಜನವರಿ ಮಾರ್ಚ್ 26, 2025ರಂದು ಅಧಿಸೂಚನೆ ಹೊರಡ್ತದೆ. ತದನಂತರ ನೋಟಿಫಿಕೇಶನ್ ಮಾಡ್ತಾರೆ. ರೈತನ ಯಾವುದೇ ಒಂದು ಸೌಜನ್ಯಕ್ಕಾದರೂ ರೈತರು ಮಾತಾಡ್ತಿಲ್ಲ. ಎಲ್ಲ ಅಧಿಕಾರಿಗಳಿಗೆ ಮಾತಾಡ್ತಿಲ್ಲ, ಯಾವುದೇ ಸಭೆ ಮಾತಾಡ್ತಿಲ್ಲ. ನಾವು ಇಷ್ಟೊಂದು ಭೂಸ್ವಾಧೀನ ಮಾಡ್ತೀವಿ ಅಂತ ಏನಿಲ್ಲ ಸರ್. ಅವರವರು ಇಷ್ಟಕ್ಕೆ ಅವ್ರವ್ರು ಮಾಡ್ಕೊಂಡೋಗ್ತಾವ್ರೆ. ಇಲ್ಲಿ ಮಲೆನಾಡಿದ್ದಂಗೆ ತೆಂಗು, ಇಲ್ಲಿ 6 ಲಕ್ಷ ತೆಂಗು, 4 ಲಕ್ಷ ಅಡಿಕೆ, ಮಾವು, ಸೀಬೆ, ಸಪೋಟ ಎಲ್ಲ ಸಮೃದ್ಧಿಯಾಗಿದೆ ಸರ್. ಇಲ್ಲಿ ಪೂರ್ವಕ್ಕೆ ಸುವರ್ಣಮುಖಿ ನದಿ ಹರಿತಾ ಇದೆ, ಪಶ್ಚಿಮಕ್ಕೆ ಕೃಷ್ಣಮೂರ್ತಿ ನದಿ ಹರಿತಾ ಇದೆ. ಈ ಸೆಂಟ್ರಲ್ ನಾಡಿದೆ. ಇಲ್ಲಿ ಫಲವತ್ತಾದ ಭೂಮಿ ಈಗ ನೋಡ್ಕೊಂಡು ಬಂದಿದ್ದೀವಿ. ಈಗ ಈ ಫಲವತ್ತಾದ ಭೂಮಿಗೆ ನಾಶ ಮಾಡೋಕ್ಕೆ ಹೊರಟಿರೋದು ಈ ಉದ್ದೇಶ. 2,800 ಎಕರೆ ಇಲ್ಲಿ ಗೋಮಾಳ ಇದೆ. ಇದನ್ನು ಕಬಳಿಸ್ಬೇಕು ಇವರು. ಇಲ್ಲಿ ಕಬಳಿಕೆ ಜೊತೆಗೆ ಇಲ್ಲಿಯವರು ನಮ್ಮ ಮಹಾಂಬವರು ಒಂದು ಊರಲ್ಲಿ 2-3-5 ಸಾವಿರ ಅಲ್ಲೋಗೋದು, ನೀವು ಅಕ್ವೈರ್ ಮಾಡ್ಕೊಳ್ಳಿ ಅನ್ನೋದು. ಈ ಭೂಸ್ವಾಧೀನ ನಾವು ಇಲ್ಲಿ 450 ದಿನ ಆಗಿದೆ. ಈ ಭಾಗದ ಒಬ್ಬ JDB ಡೈರೆಕ್ಟರ್ ಆಗವ್ರೆ. ಅವರಾದರೂ ಆಗಲಿ, JDB ಅಧ್ಯಕ್ಷ ಆಗಲಿ, ಯಾರು ಇಲ್ಲಿ ಬಂದು ನಮ್ಮನ್ನು ಮಾಡ್ಕೊಳ್ಳೋಕೆ ಇಲ್ಲಿ ತೋರಿಸ್ತೀವಿ. ಅದೆಷ್ಟು ಜನ ಗೋಲಿಬಾರ್ ಮಾಡ್ತಾರೋ ನೋಡೋಣ. ನಮ್ಮ ರೈತರವ್ರೆ, ನಮ್ಮ ಮಹಿಳೆಯರವ್ರೆ, ಅವಾಗ ಇರೋದು ತಾಕತ್ತು. ಅದೆಷ್ಟು ಜನ ಹೊಡೆದಾಡ್ತಾರೋ ನೋಡೋಣ ಸರ್, ನೋಡೇ ಬಿಡೋಣ. 1 ಇಂಚ್ ಗುಡಿ ಬಿಡಲ್ಲ. ಬಾಲಕೃಷ್ಣನ್ಗೆ ಹೇಳಿದೆ, ನೀನು ಅಗ್ರಿಕಲ್ಚರ್ ಕಾಣ್ಬೇಡ, 1 ಇಂಚ್ ಭೂಮಿ ಬಿಡಲ್ಲ ನಿನಗೆ. ಯಾಕೆ ಅಗ್ರಿಕಲ್ಚರ್ ಕಾಣ್ತಾ ಇದೆಯಾ ಅಂತ ಮುಖಾಮುಖಿ ಹೇಳಿದ್ದೀನಿ. ಅವ್ರು ಭೂಮಿ ಮಾತ್ರ ಬಿಡೋಣ ಸರ್. ನಾವು ಭೂಮಿ ಹೋದ್ಮೇಲೆ ಇದ್ದು ಸತ್ತಂಗೆನ ನಾವು ಬರಲಿ ನೋಡೋಣ ಅದೇನೇನು ಮಾಡ್ತಾರೋ, ಏನು ಹೊಡೆದಾಕ್ತಾರೆ, ಗುಂಡಾಕ್ತಾರೋ ನಮಗೆ ಎದೆ ಕೂಡ ಸಿದ್ಧ ಇದ್ದೀವಿ. ನಾವು ಮುಂದಿನ ಹೋರಾಟ ಉಗ್ರ ಹೋರಾಟ ಮಾಡ್ತೀವಿ. ವಿಧಾನಸೌಧ ಮುಖ್ಯ ಎಲ್ಲ ಕೆಲಸನೂ ಮಾಡ್ತೀವಿ. ಫೈನಲ್ಲು ಬುಲೆಟ್ಗೂ ನಾವು ಸಿದ್ಧ ಇದ್ದೀವಿ. ರೋಡು ಇದಾಗ್ತೀವಿ.